ಅಜಯ್, ಫಸ್ಟ್ ಆಫ್ ಆಲ್ ಇವರಿಗೆ ಮಾನ ಮರ್ಯಾದೆ ಇದ್ವಾ ಅಥವಾ ಇಲ್ವಾ ಅಂತ ಯಾಕಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ಮಾಡಿದ್ದೇ ಭ್ರಷ್ಟಾಚಾರ. ವಾಲ್ಮೀಕಿ ಹಗರಣದಲ್ಲಿ ಬಡ ಬಗ್ಗರಿಗೆ ಸಿಗಬೇಕಾಗಿರುವಂತಹ ಹಣ ಅದು ಕೂಡ ಎಲೆಕ್ಷನ್ಗೆ ಫಂಡಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯದ ಜನರ ದುಡ್ಡು ಇವ್ರಿಗೆ ಏನಂತ ಅನ್ಕೊಂಡಿದ್ರಂತ. ನಾಚಿಕೆ ಮಾನ ಮರ್ಯಾದೆ ಕಿಂಚಿತ್ತೂ ಇಲ್ವಾ ಅಂತ ಇವರಿಗೆ. ಅಜಯ್, ಖಂಡಿತವಾಗ್ಲೂ ನಿಕೇಶ್, ಏನಂದರೆ ಈಗಾಗಲೇ ಏನು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಯಾಕಂದರೆ ಇಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಆದಂತಹ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಏನಾಗಿತ್ತು, ಆ ಸಂದರ್ಭದಲ್ಲಿ ಇಲ್ಲಿಂದ ಹಣವನ್ನು ಸಂದಾಯ ಮಾಡಿ ಅಲ್ಲಿ ಏನು ಚುನಾವಣೆಗೆ ಬಳಕೆ ಮಾಡಿದಾರ ಅನ್ನೋ ಒಂದು ಆರೋಪ ಸಾಕಷ್ಟು ಕೇಳಿ ಕೂಡ ಬಂದಿತ್ತು. ಈಗ ಇಡಿ ಕೂಡ ಆ ಒಂದು ವಿಚಾರವಾಗಿ ಕೆತ್ಕಿರುವಂಥದ್ದು. ಅದರಲ್ಲೂ ಕೂಡ ಈಗ ಅವರಿಗೆ ಕೆಲವೊಂದು ಟೆಕ್ನಿಕಲ್ ಗ್ಲಿಚ್ ಕೂಡ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಸಂಪೂರ್ಣವಾದಂತಹ ತನಿಖೆಗೆ ಈಗಾಗಲೇ ಇಡಿ ಇಳಿದಿರುವಂಥದ್ದು. ಬಹುತೇಕ 3 ರಿಂದ 4 ದಿನ ಆಯಿತು. ನಾಗೇಂದ್ರ ಆಗಿರ್ಬೋದು ಮತ್ತು ದದ್ದಲ್ ಅವ್ರನ್ನ ಆಗಿರ್ಬೋದು ಎಲ್ಲರನ್ನೂ ಕೂಡ ಈಗಾಗಲೇ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಒಂದು ಲಿಂಕ್ ಈಗಾಗಲೇ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಸೊ ಹೀಗಾಗಿ ಯಾವ ಪ್ರಭಾವವನ್ನು ಬಳಸಿ, ಯಾವ ರಾಜಕಾರಣಿಯ ಪ್ರಭಾವವನ್ನು ಬಳಸಿ ಅಲ್ಲಿ ಇಡಿ ಏನು ಇಲ್ಲಿಂದ ಹಣವನ್ನು ಅಲ್ಲಿಗೆ ವರ್ಗಾವಣೆ ಮಾಡಲಾಯಿತು ಮತ್ತು ಅಲ್ಲಿ ಯಾವ ನಾಯಕರು ಇಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು ಮತ್ತು ಇನ್ವೆಸ್ಟಿಗೇಷನ್ ಕೂಡ ಆಗ್ತಾ ಇರುವಂಥದ್ದು. ಇನ್ನು ಬೇರೆ ರಾಜ್ಯದಲ್ಲಿರುವಂತಹ ಯಾವ ನಾಯಕ ಇಲ್ಲಿ ಇದಕ್ಕೆ ಏನು ಇವ್ರ ಜೊತೆ ಶಾಮೀಲಾಗಿದ್ದಾನೆ ಅನ್ನೋದು ಕೂಡ ಈಗಾಗಲೇ ಬಹಿರಂಗ ಆಗಬೇಕಾಗಿದೆ. ಸೊ ಹೀಗಾಗಿ ಅವ್ರಿಗೂ ಕೂಡ ಕಂಟಕ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಇದೇ ಕಾರಣಕ್ಕೋಸ್ಕರ ಅಲ್ಲಿ ದುಡ್ಡನ್ನು ಹಂಚುವಂಥ ಉದ್ದೇಶದಿಂದ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದರೆ ಅಂತಲೂ ಕೂಡ ಹೇಳಲಾಗ್ತಿತ್ತು. SIT ತನಿಖೆ ಮಾಡಿದಾಗಲೂ ಕೂಡ ಬಾರ್ ಮತ್ತು ಗೋಲ್ಡ್ ಏನು ಶಾಪ್ಸ್ ಇತ್ತು ಅಲ್ಲಿ ಹೋಗಿ ಹಣವನ್ನು ಲಿಕ್ವಿಡ್ ಆಗಿ ಮಾಡ್ಕೊಳ್ತಾ ಇದ್ರು. ಇಲ್ಲಿಂದ ಹಣವನ್ನು ಅಲ್ಲಿಗೆ ಟ್ರಾನ್ಸಾಕ್ಷನ್ ಮಾಡಿ ಅಲ್ಲಿಂದ ಹಣವನ್ನು ಲಿಕ್ವಿಡ್ ಮಾಡ್ಕೊಳ್ತಾ ಇದ್ರು ಬಾರ್ಗಳಲ್ಲಿ ಮತ್ತು ಏನು ಚಿನ್ನದ ಅಂಗಡಿಗಳಲ್ಲಿ. ಸೊ ಹೀಗಾಗಿ ಆ ಒಂದು ಅನುಮಾನದ ಮೇಲೂ ಕೂಡ ಅಲ್ಲೂ ಕೂಡ ರೈಡನ್ನು ಮಾಡಲಾಗಿತ್ತು. ಆ ಹಣವನ್ನು ಕೂಡ ಸೀಸ್ ಮಾಡಲಾಗಿತ್ತು. ಈಗ ಬಹುತೇಕವಾಗಿ ಅಲ್ಲಿಂದನೇ ಏನು ಹಣವನ್ನು ತಗೊಂಡು ಜನಗಳಿಗೆ ಹಂಚೋದಕ್ಕೋಸ್ಕರ ಚುನಾವಣೆಯಲ್ಲಿ ಅನ್ನೋದ್ರ ಬಗ್ಗೆ ಆ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಈಗ ಇಡಿ ಕೂಡ ಆ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ನಾಗೇಂದ್ರ ಅವ್ರನ್ನಾಗಿರ್ಬೋದು ಮತ್ತು ದದ್ದಲ್ ಅವ್ರನ್ನ ಆಗಿರ್ಬೋದು ಈಗಾಗಲೇ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಅಜಯ್. ಹಾಗೆ ನಾಗೇಂದ್ರ ಮಾಹಿತಿ ಈಗಾಗಲೇ ಗಮನಿಸ್ತಾ ಇದ್ವಿ. ಒಂದ್ ಕಡೆ ನಿಜವಾಗ್ಲೂ ಮಾನ ಮರ್ಯಾದೆ ಇದೆಯಾ, ಇಂತಹ ನಾಯಕರು ನಮಗೆ ಬೇಕಾ ಎನ್ನುವಂಥ ಪ್ರಶ್ನೆ. ಮಾಡಿರೋ ಭ್ರಷ್ಟಾಚಾರದ ಹಣವನ್ನ ಎಲೆಕ್ಷನ್ನಿಗೋಸ್ಕರ ಖರ್ಚು ಮಾಡ್ತಾರೆ. ನಮ್ಮ ರಾಜ್ಯದ ದುಡ್ಡು ತಗೊಂಡು ಹೋಗಿ ಬೇರೆ ರಾಜ್ಯಕ್ಕೆ, ಪಾಪ ಬಡ ಬಗ್ಗರ ದುಡ್ಡದು, ಅವರಿಗೆ ಹೆಲ್ಪ್ ಆಗಲಿ ಅಂತ ಒಂದು ನಿಗಮವನ್ನ ಸ್ಥಾಪನೆ ಮಾಡಿ ಆ ದುಡ್ಡನ್ನ ಕ್ರೋಢೀಕರಣ ಮಾಡಿ ಅವ್ರಿಗೆ ಹಂಚುವಂಥ ದುಡ್ಡನ್ನ ಇವರು ತಿಂದು ತೇಗ್ತಾರಂತ ಹೇಳಿದ್ರೆ ಇವ್ರ ಅಪ್ಪನ ಮನೆ ದುಡ್ಡ ಎನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.